ನನ್ನ ಎರಡನೇ ಮಗ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಅಮ್ಮ ಓನ್ ಮಾಡತ್ತೀರಿ? ಏನ್ ಮಾಡ್ತಿದ್ಯಾ? ಆನ್ ಮಾಡ್ತಿದ್ದೀರಾ? ನಾನು ಪಾಪ ವಿಡಿಯೋ ಮಾಡಿದ್ವಿ ಗೊತ್ತಾ? ಸೊ ಇದರಲ್ಲಿ ಪಾಪದೆಲ್ಲ ಬಟ್ಟೆ ಹಾಕಿರ್ತೀನಿ. ಕಾಣಿಸ್ತಿದ್ದೀನಾ? ಕಾಣಿಸೋದು ಇಲ್ಲ. ಏ ಅದು ಬಟ್ಟೆ ಅಲ್ಲ, ಪಾಪದದು, ಬೆಡ್ ಅದು. ನೋಡಿ ಇಲ್ಲಿ ಹೆಂಗ್ ಮಾಡ್ತಾನೆ ಪಾಪು ತಗೊಂಡು. ನೋಡಿ ಇವ್ ನೋಡಿ ದೈವಿಕ್ ಪಾಪದ ಎದ್ದೇಳು. ನಂದು ಗಾಡಿ ನೋಡಿ, ನಂದು ಗಾಡಿ ಅಲ್ಲ ದೈವಿಕ್, ಯಾರ್ದದು ಗಾಡಿ? ಇಡಿಯಟ್ ನಂದದು. ಜಿರ್ಲೆ ನೋಡಿ, ಜಿರ್ಲೆಗೆ ಹೆಂಗ್ ಮಾಡ್ತಾನೆ. ಬಾಯಿಲಿ ಜಿರ್ಲೆ ಅನ್ನೋದು, ಬಾಯಿಲಿ ಕಡೆ ಬೇರೆ ಬೋವಾದು. ದೈವಿಕ್ ಬಾ, ಇದು ನೋಡಿ, ಇದು ನೋಡಿ, ಇದು ಇದು ನೋಡಿದ್ದು ಅದು. ಸುಮ್ಮನೆ ಒಂದು ರೌಂಡಿಂಗ್ ಆ ಕಡೆ ಬಾ. ಆಯ್ತು. ಓಹೋ ಹೋ ಹೋ ಹೋ. ನನ್ನ ಗಾಡಿ ಹೆಸರು ನೋಡಿಲ್ಲ, ನನ್ನ ಗಾಡಿ ಹೆಸರು. ಏ ಹಾಲು ಬೇಡ, ಆಯ್ತೆ ಬಾ. ನೋಡಿ ಬಿಡ್ತಾ ಇಲ್ಲ. ಏ ಬಾ ಮಗನೇ, ಹಾಲು ಐತೆ. ಎಲ್ಲಿ ಹೊಡಿತಾರ ನೋಡಿ. ಬಾ ಬೇಗ ಬಾ, ಬೇಗ ಆಫೀಸ್ ಟೈಮ್ ಆಗುತ್ತೆ. ಬಾ ಬಾ. ಕೈ ಬಿಡೋದು ಬಟ್ಟಿ. ಹಾಲು ತುಂಬ್ರಿ ಮರಿ ಅಂತ. ಇಲ್ಲಿ ಕೇಕ್ ಐತೆ ನೋಡಿ, ಕೇಕ್ ಕೊಡು ಅವನಿಗೆ. ತಗೊಂಬಣೆ ಕೇಕು. ಬಾಬಾ ಹಿಂಗೆ ಬೇಗ ಬೇಗ ಒಳಗಡೆ ಬಾ. ಟು ಮೈ ಬ್ಲಾಗ್. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ರಾಮ್ ಸೋನು ಡಿ ಬ್ಲಾಗ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹೋಪ್ ಎಲ್ಲರೂ ಚೆನ್ನಾಗಿರಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ 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 ಡೇಸ್ ಅಂತ ಹೇಳ್ತೀನಿ. ಅಮ್ಮು ನೋಡಿಲ್ಲಿ, ಇವನು ಸೆಕೆಂಡ್ ನನ್ನ ಬೇಬಿ ಅದ್ವಿತ್ ಅಂತ. ಅದುಗೆ ಟಿವಿ ಅಂದ್ರೆ ತುಂಬಾ ಇಷ್ಟ. ನೋಡಿಲ್ಲ ಹೆಂಗ್ ಟಿವಿ ನೋಡ್ತಿದ್ದ ನೋಡಿ. ಅದುಗೆ ಟಿವಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಚಾನಲ್ ಹಾಕೊಟ್ಬಿಟ್ರೆ ಅವ್ನು ಆಡೋದೇ ಬಿಡ್ತಾನೆ, ಟಿವಿ ನೋಡ್ತಾನೆ ಅಲ್ಲ ಅದು. ಸೊ ನಿನ್ನೆ ನನ್ನ ಇಂಟ್ರೊಡ್ಯೂಸ್ ಬ್ಲಾಗ್ ಆಯಿತು. ಇವತ್ತು ನಂದು ಡೇ ಬ್ಲಾಗ್ ಆಗ್ತಿದೆ. ಬೆಳಗ್ಗೆನೇ ನಾನು ಚಪಾತಿ ಮಾಡಿದೆ. ಪಲ್ಯ, ಚಪಾತಿ, ರೈಸ್ ಎಲ್ಲ ಮಾಡಿಬಿಟ್ಟು ಇವನಿಗೆ ರೆಡಿ ಮಾಡಿ ಇವನಿಗೆ ಮಲಗಿಸಿ ನಾನು ಸ್ನಾನ, ಪೂಜೆ, ತಿಂಡಿ ಎಲ್ಲ ಮಾಡಿಕೊಂಡೆ. ಸೊ ಇವತ್ತಿನ ಬ್ಲಾಗಲ್ಲಿ ನಂದು ಬೆಸ್ಸಿಯಾಗಿರೋ ಬಟ್ಟೆಗಳನ್ನೆಲ್ಲ ಫೋಲ್ಡಿಂಗ್ ಮಾಡ್ತೀನಿ. ಸೊ ನೋಡಿ ಹೇಗೆ ಫೋಲ್ಡಿಂಗ್ ಮಾಡ್ತೀನಿ, ಹೇಗಿಲ್ಲ ಅಂತ ಹೇಳಿ. ಯಾಕೆಂದರೆ ತುಂಬಾ ಬಟ್ಟೆಗಳಿದ್ದಾವೆ. ಪಾಪುದು, ದೈವಿಕಂದು ಬಟ್ಟೆ ತುಂಬಾ ಇದ್ದಾವೆ. ಸೊ ಅದಕ್ಕಿಂತ ಇವನಿಗಿನ್ನ ಚಿಕ್ಕ ಆಗಿರೋದೇನಾದರೂ ಇತ್ತು ಅಂದರೆ ನಾನು ಎಲ್ಲ ಬಟ್ಟೆಗಳು ಬೇರೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಯಾರಿಗಾದ್ರೂ ಕೊಡ್ತೀನಿ. ಚಿಕ್ಕ ಪಾಪು ಯಾರಾದರೂ ಇದ್ದರೆ, ಇಲ್ಲ ನೋಡ್ತೀನಿ ಏನಾದರೂ ಮಾಡೋಣ. ಇವನ ಬಟ್ಟೆ ಆಮೇಲೆ ದೈವಿಕನ ಬಟ್ಟೆ ಒಂದು ಸೈಡ್ ಇಟ್ಟುಬಿಟ್ರೆ ನನಗೆ ಚಿಂತೆ ಇರಲ್ಲ. ಡೈಲಿ ಹಾಕಬೇಕು, ಡೈಲಿ ಮತ್ತೆ ಬಟ್ಟೆ ತೊಳೆಯೋಕೆ ಹಾಕಬೇಕು. ಸೊ ಡೈಲಿ ಒಂದೊಂದು ಸಿಗೋದೂ ಇಲ್ಲ ನನಗೆ. ಇವಾಗ ಒಂದು 50 ಡೇಸ್ ಆಯ್ತು ನಾನು ಊರಿಂದ ಬಂದು. ಸೊ ಎಲ್ಲ ಕೆಲಸಗಳು ಹಾಗಾಗಿ ಹಂಗೆ ಇದ್ದಾವೆ. ಹಾಯ್ ಮಾಡು ಮಮ್ಮಿ, ಹಾಯ್. ಅಮ್ಮ 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 ಯಾರದು? ನನ್ನ ಎರಡನೇ ಮಗ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಹಾಯ್ ಮಾಡು, ಹಾಯ್ ಹಾಯ್. ಅವನಿಗೆ ಟಿವಿ ಅಂದರೆ ಅವನಿಗೆ ಅಮ್ಮ. ಸೊ ಇವತ್ತು ಫುಲ್ ಒಂದು 30 ಮಿನಿಟ್ಸ್ ಆದರೂ ನಾನು ಬ್ಲಾಗ್ ಮಾಡಬೇಕಂತ ತುಂಬಾ ಆಸೆ ಇದೆ. ನೋಡೋಣ ಏನು ಮಾಡ್ತಂತ. ನನ್ನ ಮಗ ಅಂತೂ ಕೈ ಬಿಟ್ಟರೆ ನನಗೆ ತುಂಬಾ ಖುಷಿಯಾಗುತ್ತೆ. ಅವನು ಕೈ ಬಿಡೋದಿಲ್ಲ. ಸೊ ಸಿಕ್ಕಾಪಟ್ಟೆ ಕೆಲಸ ಅದು ಇದು ಅಂತ ಹೇಳಿ ವೀಕೆಂಡಲ್ಲೇ ಮಾಡಬೇಕು ನಾನು ಬ್ಲಾಗ್ಸು.
ಅಮ್ಮ ನೋಡಲ್ಲಿ ಹಾಯ್ ಮಾಡ ಮಗನೇ. ಹಾಯ್ 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 ಹಾಯ್. ನೋಡೋಣ, ಆದರೆ ಸಾಯಂಕಾಲ ನಾನು ಲೈವಿಗೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಮಗು ಹೇಗಿರುತ್ತೆ ಹಾಗೆ ನಾನು ಇರಬೇಕಾಗುತ್ತೆ. ಚಲೋ ಎಲ್ಲ ಬಟ್ಟೆ ಫೋಲ್ಡಿಂಗ್ ಮಾಡ್ತೀನಿ ಇವಾಗ. ನನ್ನ 2ನೇ ಮಗ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಅಮ್ಮ ಓನ್ ಮಾಡತ್ತೀರಿ? ಸೊ ಬೆಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಫಸ್ಟ್ ಇವನ್ದೇನೆ, ಇವನಿಗೆ ಬ್ರೇಕ್ಫಾಸ್ಟ್ ಹಾಕಿ, ಇವನಿಗೆ ರೆಡಿ ಮಾಡಿ, ಇವನಿಗೆ ಸ್ನಾನ ಮಾಡಿಸಿ, ಇವನಿಗೆ ನಿದ್ದೆ ಮಾಡಿಸಿ, ಆಮೇಲೆ ನಮ್ಮ ಕೆಲಸಗಳು ಅಲ್ವಾ ಮಗನೇ? ಅಲ್ವಾ ಅಲ್ವಾ ಮಕ್ಕ? ಯಾರದು ಕೋನ್ ಗತ್ತೆ ಅಮ್ಮ? ಅದ್ವಿತ್ ಅಂತ ನನ್ನ 2ನೇ ಮಗ. ಹಾಯ್ 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 ಬೇಬಿ. ಇಲ್ಲದೆಲ್ಲ ಪೌಡರ್ ಹತ್ತಿರೋದು ಮಗನೇ, ನಿದ್ದೆ ಜೋರಾಗಿ ಮಾಡಾನೆ. ಏನದು ಮಾತಾಡ್ತೀಯಾ? ಹಾಯ್ ಅಂತೀಯಾ? ಹಾಯ್ ಅನ್ನು. ಹಾಯ್ ಹಾಯ್. ಇಲ್ಲಿಲ್ಲ ಪಿಂಪಲ್ ಆಗಿದಾವೆ ಒಂದು ಚಿಕ್ಕದಾಗಿ, ಇಲ್ಲೆಲ್ಲ ನೋಡೆಲ್ಲ ಹೋಗ್ತಾನೆ ಇಲ್ಲ ಅದು ಪಿಂಪಲ್ ಆಗಿರೋದಕ್ಕೆ, ಸ್ವೆಟ್ಟಿಂಗ್ ಆಗಿ. ಓನಮ್ಮ ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು. ಮಾಡಲ್ವಾ ಅಮ್ಮ? ಟಿ ವಿ ನೋಡ್ತಾ ಇದ್ದ ನನ್ನ ದೊಡ್ಡ ಮಗ. ಸೊ ಅವ್ರ ಪಪ್ಪ ಹತ್ರ ಹೋದ್ರು. ಇವನು ಇಲ್ಲಿ ಆಟ ಆಡ್ತಿದ್ದಾನೆ. ಇವನಿದ್ದೆ ಆದ್ಮೇಲೆ ಅವನಿದ್ದೆ ಆದ್ಮೇಲೆ ಇವಂದು. ನೋಡೋಣ ಅವನೇನು ಮಾಡ್ತಿದ್ದಾನೆ ಅಂತ. ವೇಟ್ ನಾನು ತೋರಿಸ್ತೀನಂತೆ ಅವನೇನು ಮಾಡ್ತಿದ್ದಾನೆ ಅಂತ. ಇವನು ಇವಾಗ ಎದ್ದಿದ್ದಾನೆ. ಸೊ ಇವಂದಾದ್ಮೇಲೆ ಎತ್ಕೊಂಡು ಹೋಗ್ತೀನಿ ರೀ ಇವನಿಗೂ. ಬಾ ಮಗನೇ. ಅಯ್ಯಪ್ಪ ಓಯ್ಯಪ್ಪ ಓಯ್ಯಪ್ಪ ಓಯ್ಯಪ್ಪ. ಹಾಂ, ಏನು ಮಾಡ್ತಿದ್ಯಾ? ಆನ್ ಮಾಡ್ತಿದ್ದೀರಾ? ನಾನು ಪಾಪ ವಿಡಿಯೋ ಮಾಡಿದ್ವಿ ಗೊತ್ತಾ? ಸೊ ನೋಡಿ, ಇಲ್ಲಿ ಊರಿಂದ ಬಂದಾಗಿಂದನೂ ನಾನು ಏನು ಕೆಲಸಗಳು ಮಾಡಿಲ್ಲ. ಬಟ್ಟೆ ಮಡ್ಚೋದು, ಅದು ಮಾಡೋದು, ಇದು ಮಾಡೋದು. ಸೊ ಇದು ಅಡುಗೆ ಮನೆ. ಲೈಟ್ ಹಾಕಿಲ್ಲ, ಇದೆಲ್ಲ ಪಾತ್ರೆ ಇವಾಗ ತೊಳೆದಿದ್ದೀನಿ. ಸೊ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಐಟಮ್ಸ್ಗಳು ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಇದ್ದಾವೆ, ಹೊರಗಡೆ ತೋರಿಸ್ತೀನಿ. ಇನ್ನು ನಾನು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೇನಂತೆ ಎಲ್ಲ. ಇದು ಒಂದು ಸ್ಟೋರಿ ಆಗಿದೆ ಅಪ್ಪ, ಬಿಗ್ಗೆಸ್ಟ್ ಸ್ಟೋರಿ. ಇಲ್ಲಿ ಒಂದು ಹಾವು ಬಂದು ಕುತ್ಕೊಂಡ್ಬಿಟ್ಟಿತ್ತು, ದೊಡ್ಡದು. ಇಲ್ಲಿ ಸರಿ, ಇದು ತುಳಸಿ, ನಮ್ಮದು ಮನೆಯದು ತುಳಸಿ ಅಲ್ಲ ಮಕ್ಕ? ಇದು ತುಳಸಿ. ಇದು ಅನ್ನದ್ದೆಲೆ. ಇಲ್ಲಿ ನಾನು ಊರಿಗೆ ಹೋದಾಗಿಂದ ನನ್ನ ಹಸ್ಬೆಂಡ್ ಇದೆಲ್ಲ ಏನಂತಾರೆ ಗಿಡಗಳೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನಾನು ಯಾವ್ಯಾವ ಗಿಡ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗ್ಲೆಲ್ಲ ಹೇಳ್ತೀನಂತೆ. ಸೊ ಇದೆಲ್ಲ ಇದು ನ್ಯೂ ಏರಿಯಾ ನಮ್ಮದು. ಫುಲ್ಲು ಸೈಲೆಂಟ್ ಏರಿಯಾ ಇರುತ್ತೆ ಇಲ್ಲೆಲ್ಲ. ಅಲ್ಲೇ ಅವ್ರ ಗಿಡಗಳು ಹಾಕಿದ್ದಾರೆ. ಪಾಪುದು ನಾನು ಹ್ಯಾಂಡ್ ವಾಶ್ ಮಾಡಿ ಹಾಕ್ತಿರ್ತೀನಿ ಯಾವಾಗಲೂ. ದಿನ ಚಾಪೆ ತೊಳೆಯೋದು, ಅದ್ರ ಮೇಲೆಲ್ಲ ಆಟ ಆಡಿರ್ತಾನಲ್ಲ ಅದಕ್ಕೆ. ಸೊ ಇದು ಫುಲ್ಲು ಅಲ್ಲಿವರೆಗೂ ಯಾವುದೋ ಗಿಡಗಳು ಹಾಕಿದ್ದಾರೆ, ನಿಂಬೆ ಹಣ್ಣಿಂದು ಏನೇನೋ ಯಾವುದೋ ಹಾಕಿದ್ದಾರೆ ಸರಿ ಅಲ್ಲ ಮಗನೇ? ಸೊ ಇದು ಅನ್ನದ್ದೆಲೆ. ಇದು ನನಗೆ ತುಂಬ ಮಗನೇ ಹಾಯ್ ಮಾಡಿ. ಹಾಯ್ ಸೊ ಒಳಗಡೆ ಬರ್ತಾ ಇದ್ದೀನಿ, ಗೇಟ್ ಹಾಕ್ತೀನಿ. ಹಾಂ, ಇಲ್ಲಿ ಚೆನ್ನಾಗಿ ಬರ್ತಿದೆ ನೋಡು. ನಾನು ಕೊಡ್ತಾಗ ನೋಡು. ಇವಾಗ ಬಟ್ಟೆ ಎಲ್ಲ ಮಡಚಿಡಬೇಕು. ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಅದು ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗೋದು ರೂಟು. ಹಿಂದ್ಗಡೆ ಒಂದು ಡೋರ್ ಇದೆ, ಈ ಕಡೆ ಒಂದು ಡೋರ್ ಇದೆ ನಮ್ಮದು. ಸೊ ನಾನು ಹೋಮ್ ಟೂರ್ ಮಾಡಿದಾಗೆಲ್ಲ ತೋರಿಸ್ತೀನಂತೆ. ಸೊ ಅದಕ್ಕೆ ಮನೆ ಲಜ್ಜಿಂಗ್ ಆಗಿದೆ ನೋಡಿ. ಪೂಜೆ ಎಲ್ಲ ಆಯಿತು ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಟ್ಟೆಗಳು ನೋಡಿ ಮೆಸ್ಸಿ ಆಗಿದೆ ಅಲ್ಲ. ಸೊ ಇದೆಲ್ಲ ಬಟ್ಟೆಗಳೆಲ್ಲ ಫೋಲ್ಡಿಂಗ್ ಮಾಡಿಡಬೇಕು. ನೋಡೋಣ ಹೇಗೆ ಯಾವಾಗ ಆಗುತ್ತೆ ಕೆಲಸಗಳು. ಇವತ್ತು ಫುಲ್ ಡೇ ಅದರದ್ದೇ ಬ್ಲಾಗು ನೋಡಿ. ನಾನು ರಂಗೋಲಿ ಹೇಗೆ ಹಾಕ್ತೀನಿ ನೋಡಿ.
ಅಮ್ಮಕ್ಕ ಹೊರಗಡೆ ಆಚೆ ವಾಶ್ ಮಾಡಾಕಿದ್ದೀನಿ, ನಾವು ತರಬೇಕು. ಯಾಕೆಂದರೆ ಚಾಪೆ ಮೇಲೆ ಬಟ್ಟೆಗಳೆಲ್ಲ ಹಾಕಬೇಕು. ಅಲ್ಲಿ ಹಾಕಿದ್ದೀನಿ ನೋಡಿ. ಸೈಡಲ್ಲಿ ಬಟ್ಟೆಗಳು ಹಾಕಿ ಹೇಗಿದೆ ನನ್ನ ಇದೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು. ನಾನು ಬಂದು ಮತ್ತೆ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಾಗಿದೆ. ನೋಡ್ತಿದ್ದ ನೋಡಿ ನನ್ನ ಮಗ. ಅಮ್ಮ ಒಂದು ನಡತ್ತೀರಿ ನೀವು? ಕೆಳಗೆ ಬರ್ತೀರಾ ಅಮ್ಮ? ಬನ್ನಿರಿ ಕೆಳಗಡೆ ಬನ್ನಿರಿ. ಆಯಿತು. ಸೊ ಇದು ಇವಾಗ ಅಲ್ಲಿ ಚಾಪೆ ಹಾಸ್ತೀನಿ. ಮೆಸ್ಸಿ ಆಗಿರೋ ಬಟ್ಟೆನ ತೆಗಿತೀನಿ. ಪಾಪನ ಮಲಗಿಸ್ತೀನಿ. ನಾನು ಪಾಪನ ಮಲಗಿಸಿ ನೋಡಲ್ಲಿ ಈರುಳ್ಳಿ ತೊಗೊಂಡಿದ್ದೆ. ಇಲ್ಲಿ ಈರುಳ್ಳಿ ಜೊತೆನೇ ಆಟ ಆಡ್ತಾನೆ ಅವನು. ಕೆಳಗೆ ಹಾಕಿದ್ದಾನೆ, ಅದಕ್ಕೆ ಆ ಕೆಳಗೆ ಹಾಕಲ್ಲ ಅವನಿಗೆ. ಸೊ ಇಲ್ಲಿರೋ ಬಟ್ಟೆಗಳನ್ನೆಲ್ಲನೇ ಎತ್ತಿತ್ತು ಹಾಕ್ತೀನಿ. ಬೇಡಾಗಿರೋದು ಬೇಕಾಗಿರೋದು ಎಲ್ಲನೂ ಒಂದ್ಸರಿ ನಾನೆಲ್ಲ ವಾಶ್ಗೆ ಹಾಕ್ತೀನಿ. ಯಾವುದು ಹಾಕ್ಕೋಬೇಕು ಅಂತೀವೋ ಬಟ್ಟೆಗಳನ್ನ ಅವೆಲ್ಲ ಮತ್ತೆ ವಾಶ್ ಮಾಡಿ ಹಾಕ್ತೀನಿ. ಇಷ್ಟು ಬಟ್ಟೆ ಅಂದರೆ ನಮ್ಮ ದೈವಿಕು ಫಸ್ಟು ಒಬ್ಬನೇ ಇದ್ದ ಅಂತ ಹೇಳಿ ಅವನಿಗೆ ಅವರಪ್ಪ ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಥರದ ಬಟ್ಟೆಗಳು ತಂದು ಇಟ್ಟು ಮನೇಲಿ ಇಡಲಿಕ್ಕೆ ಜಾಗ ಇರೋದಿಲ್ಲ. ಅಷ್ಟು ಕಷ್ಟ ಆಗ್ತಿದೆ ನನಗೆ. ನೋಡಿ ಅಲ್ಲ ಎಷ್ಟೊಂದು ಬಟ್ಟೆಗಳದ. ಅದು ನೋಡಿ ಓನ್ರಿ ಅದು ಓನದು ಅಷ್ಟು ಕಿರ್ಚೋದು. ಅಮ್ಮ ಯಾರದು? ಅಮ್ಮ ಅದು ಸೀದಾ ಇಟ್ಕೊಳ್ಳಿ. ಹಿಂಗಲ್ಲದು ಹಿಂಗೆ ಮಗನೇ ಹಂಗೆ ಇಟ್ಕೊಳ್ಬೇಕು ನೀವು. ವೆರಿ ಗುಡ್ ಹಂಗಲ್ಲದು. ಸೊ ನೋಡಿ ಹೇಗಿರೋ ಬಟ್ಟೆ. ಅವ್ನ ಕಣ್ಮುಂದೆನೇ ಇರಬೇಕು, ಇಲ್ಲ ಅಂದರೆ ತುಂಬ ಗಲಾಟೆ ಮಾಡ್ತಾನೆ. ಎಷ್ಟು ಬಟ್ಟೆ, ಓ ದೇವ್ರೆ, ನನಗಂತೂ ಬಟ್ಟೆ ನೋಡೋಕ್ಕೆ ಆಗಲ್ಲ. ಸೊ ಇವೆಲ್ಲ ರಾಮನಂತ ಗುಣದವ ಯಾರಿಗೆ ನಂದ ಹಾಳ ಇಷ್ಟ ನನಗೆ. ಸೊ ಇಲ್ಲಿ ನೋಡಿ ಯಪ್ಪ, ಅಮ್ಮ ಇಷ್ಟು ಮೆಸ್ಸಿಯಾಗಿರೋ ಬಟ್ಟೆ. ಅದು ಇಟ್ಕೊಳ್ಳಿ, ಜಾಸ್ತಿ ಇಡಲ್ಲ ನಾನು. ಸಮ್ಟೈಮ್ ಅಂದರೆ ಕೆಲಸ ಜಾಸ್ತಿ ಇದ್ದಾಗ ಮಾತ್ರ ಇಡ್ತೀನಿ. ಇವ್ನು ನೋಡಿ ಇಲ್ಲಿ ತೋರಿಸ್ತೀನಂತೆ. ಹಲೋ ಸರ್, ಏನು ಮಾಡ್ತಿದ್ದೀರಾ? ಆಫ್ ಮಾಡಿ ಹೇಳ್ತೀನಿ ಬಿಡಿ. ಚಲೋ ಅಮ್ಮ, ಕೆಲಸ ಮಾಡಬೇಕು ಮಗನೇ. ಕೆಲಸ ಮಾಡೋದು ಬೇಡವಾ? ಇಲ್ಲಿ ನೋಡಿ ಇಷ್ಟೊಂದು ಬಟ್ಟೆ ಮಾಡಿಸಿದ್ಬಿಟ್ಟು ಇವನೇನು ಗೊತ್ತಾ, ಇವನ್ ಪಕ್ಕದಲ್ಲೇ ಕುತ್ಕೋಬೇಕು ಅಂದರೆ ಮಾತ್ರ ಸುಮ್ಮನೆ ಕುತ್ಕೊತಾನೆ, ಆಟ ಆಡ್ತಾನೆ. ಅಲ್ಲ ಅಮ್ಮ? ಸೊ ನನಗೆ ಬಟ್ಟೆ ಮಾಡಿಸ್ಲಿಕ್ಕೆ ಬೇಜಾರು. ಹೋಗಿಪ್ಪ. ಅಲ್ಲಿ ಟಿ ವಿ ಆನ್ ಮಾಡಿ ಅಲ್ಲಿ ಮೊಬೈಲ್ ನೋಡ್ತಾ ಕುತ್ಕೊಂಡು ಅವ್ನ ರೂಮಲ್ಲಿ. ಇಲ್ಲಿ ಟಿ ವಿ ಆನ್ ಮಾಡಿ ಇಲ್ಲಿ ನೋಡಿ ಇವನು ಹಿಂಗೆ ಆಡ್ತಿದ್ದಾನೆ. ಸೊ ಒಂದು 2 ಮಿನಿಟ್ಸ್ ನಾನು ಪಾಪಗೆ ಫೀಡ್ ಮಾಡಿ ಮತ್ತೆ ನಾನು ನಿಮಗೆ ಬ್ಯಾಕ್ ಮಾಡ್ತೀನಿ. ಓಕೆನಾ? ನೋಡಿ ಆಡ್ತಿದ್ದಾನೆ. ಎಲ್ಲ ನನ್ನ ಮಗ ನೋಡಿಲ್ಲ ಹೆಂಗೆ ಮಾಡ್ತಿದ್ದಾನೆ. ಅಮ್ಮ ನೀನು ಮಾಡು. ಮಂಗಾರಿದ್ದು ಯಪ್ಪ.
ಯಾರದು? ಹಾಯ್ ಮಾಡಿ ಮಗನೇ. ಹಾಯ್ ಹಾಯ್ ಮಾಡು. ಮೊಮ್ಮು ಆತ್ರಿ, ಮೊಮ್ಮು ಆತ್ರಿ ನಿಮ್ದು. ನನ್ನ ನೋಡ್ತಾ ನೋಡಿ. ದೇವ ಹೇಳಿದ್ನೆಲ್ಲ, ಬಟ್ಟೆ ಮಡಚಬೇಕು, ಆಮೇಲೆ ನೋಡಿ ಪಾಪುನ ಆಟ ಆಡಿಸ್ತಿರ್ಬೇಕು. ಸೊ ತುಂಬ ಕೆಲಸಗಳಿದಾವೆ. ಏನಂತಾನೆ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಮೊದಲಿನ ಥರ ಎಷ್ಟು ನಾನು ತಲೆ ಓಡಿಸ್ಬಿಟ್ಟು ಬ್ಲಾಗ್ಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅದು ಏನಂದ್ರೂ ಒಂದು ಆಗ್ತೈತೆ ನನಗೆ. ಅದೇನೋ ಅಂತಾರಲ್ಲ, ಈ ನ್ಯೂ ಆಗಿ ಟ್ರೆಂಡ್ ಆಗಿ ನಾನೇನೋ ಬ್ಲಾಗ್ ಮಾಡೋಕ್ಕಿಂತ ಎಷ್ಟು ಚೆನ್ನಾಗಿ ಮೈಂಡಿಗೆ ತೊಗೊಳ್ತಾ ಇರ್ತೀನಿ, ಆ ಮೂಮೆಂಟಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ನಾನಂತೂ ಏನೂ ಕುಗ್ಗಲ್ಲ. ನಾನು ಆ್ಯಕ್ಚುಲಿ ಅದಕ್ಕೆ ಹೇಳ್ದೆ, ಇನ್ನೊಂದು ಐ ಡಿ ಮಾಡ್ಕೊಂಡ್ರೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಮಾಡ್ತೀನಿ. ಪ್ಲೀಸ್ ನನ್ನ ಹಳೆ ಐಡಿಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೆ ಹಾಗೆಯೇ ಹೊಸ ಐಡಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಬ್ಲಾಗ್ಸ್ನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಕಷ್ಟನೇ ಪಟ್ಟು ಮಾಡ್ತಾಯಿದ್ದೀನಿ ಅಂತಲೇ ಅಂದ್ಕೊಳ್ಳೋಕ್ಕೆ. 2 ಬೇಬೀಸ್ನ ಮೇಂಟೈನ್ ಮಾಡ್ಕೊಂಡು ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಇಲ್ಲಿ ನೋಡಿ ಸೆಕೆಂಡ್ಗೂ ಅಳ್ತಾ ಇರ್ತಾನೆ ಇವನು. ಅಮ್ಮ ನೋಡ್ತಿದ್ದಾನೆ ನೋಡಿ. ಹಾಯ್ ಮಾಡಮು, ಹಾಯ್ ಮಾಡಮು. ಕೂದಲು ಅಂದರೆ ನೋಡಿ. ತಗೋದು. ಸೊ ನಾನಿವಾಗ ಬಟ್ಟೆ ಫೋಲ್ಡಿಂಗ್ ಮಾಡ್ತೀನಿ ನೋಡಿ. ಬಟ್ಟೆ ಫೋಲ್ಡಿಂಗ್ ಮಾಡಿ ಆದಮೇಲೆ ಅವ್ನು ಮತ್ತೆ ಮಲಗಿಸಿ ಆಮೇಲೆ ಮತ್ತೆ ನಿಮ್ಮ ಜೊತೆ ಮತ್ತೆ ನಾನು ಜಾಯ್ನ್ ಆಗ್ತೀನಿ. ಸೊ ನೋಡೋಣ, ಬಟ್ಟೆ ಫಟಾಫಟ್ ಫೋಲ್ಡಿಂಗ್ ಮಾಡ್ತೀನಿ. ನೀವು ನನ್ನ ಜೊತೆ ಹಾಗೇನೆ ಬನ್ನಿ ಮಾತಾಡೋಣ. ಹಾಂ ಸರಿ ಕಡೆ ತಗೋ. ಬಟ್ಟೆ ಫೋಲ್ಡಿಂಗ್ ಮಾಡಬೇಕಲ್ಲ. ನಾನು ಒಳಗಡೆ ಕಿಚನ್ ರೂಮಿಗೆ ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿ ಎತ್ತಿದ್ದಾನೆ ನಾನು. ಟಿ ವಿ ಇಷ್ಟ, ಅದಕ್ಕೆ ಟಿ ವಿ ಹಾಕ್ಬಿಟ್ಟಿದ್ದೀನಿ. ನೋಡಮ್ಮ ಟಿ ವಿ ನೋಡು. ಚಲೋ, ನಾನು ಬಟ್ಟೆ ಫೋಲ್ಡಿಂಗ್ ಮಾಡ್ತೀನಿ, ಸಿಗುವ. ಸೊ ಇದರಲ್ಲಿ ಪಾಪುದೆಲ್ಲ ಬಟ್ಟೆ ಹಾಕಿರ್ತೀನಿ. ಕಾಣಿಸ್ತಿದ್ದೀನಾ? ಕಾಣಿಸೋದು ಇಲ್ಲ ನಾನು. ಇದೆಲ್ಲ ಪಾಪದ ಬಟ್ಟೆ ಹಾಕ್ತೀನಿ. ಸೊ ಎಷ್ಟೊಂದಿದ್ದಾವೆ ಪಾಪು ಬಟ್ಟೆಗಳು. ಅದ್ದದ್ದು ಬಟ್ಟೆ ಹಾಕ್ತೀನಿ ಅದರಲ್ಲಿ. ಯಾಕೆಂದರೆ ನನಗೆ ಬೇಗ ಸಿಗಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಇವ್ರು ಆಫೀಸ್ಗೆ ಹೋಗಬೇಕು ಅಂತಲೇ ಚಿಟ್ಟಿಗೆ ಬಂದ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದು ಯಾವ್ದು ಬರುತ್ತೆ ಅದೆಲ್ಲ ನಾನು ಇದರಲ್ಲಿ ಫೋಲ್ಡಿಂಗ್ ಮಾಡಿ ಹಾಕ್ತೀನಿ. ಅದು ಬರುತ್ತೆ. ಇದೆಲ್ಲ ನನ್ನ ಬಟ್ಟೆನ ಒಂದು ಸೈಡ್ ಇಟ್ಬಿಡ್ತೀನಿ. ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿಕ್ಕೆ. ಇದು ಅದ್ದದ್ದು ಮೇಲೆನ ಅದ್ದದ್ದು ಯಾವ್ದು ಸಿಗುತ್ತೆ ನಾನು ಇದೆಲ್ಲ ಹಾಕ್ಬಿಡ್ತೀನಿ. ನೋಡಿ ಹೆಂಗೆ ಕಿರಿಸ್ತಾನೆ ನೋಡಿ ಅವನು. ಯಾಕೆ ಸೊ ಏನಕ್ಕೆಂದರೆ ಬಟ್ಟೆಗಳು ಡಸ್ಟ್ ಆಗಿರ್ತವೆ. ಒಂದೊಂದು ಬಟ್ಟೆಗಳು ನಾನು ಮತ್ತೆ ಮಿಷನ್ಗೆ ಹಾಕ್ತೇನೆ. ಯಾಕೆಂದರೆ ತುಂಬಾ ದಿನ ಆಯಿತು ಇಟ್ಟು. ಸೊ ಮತ್ತೆ ಇಚ್ಕಾಡ್ದಂಗೆ ಆಗ್ಬಿಡುತ್ತೆ ಪಾಪುಗಳಿಗೆ. ಇದು ಅದು ಬರುತ್ತೆ. ಇದು ದೈವಿಕ್ ತಿಂದಿದೆ ಡ್ರೆಸ್. ಆ್ಯಕ್ಚುಲಿ ದೈವಿಕ್ ತಿಂದ ಡ್ರೆಸ್ಗೆ ಅದು ಕೊಡ್ತೀನಿ. ಅಲ್ಲ ಮಗನೇ, ಚಿಕ್ಕ ಪ್ಯಾಂಟ್ಗಳೆಲ್ಲ ಇಟ್ಕೊಂಡಿದ್ದು ದೈವಿಕ್ ಒಂದು ಸೈಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ ಎಲ್ಲ ದೈವಿಕ್ ತಿಂದು ಬೇಡ ಆಗಿರೋ ಬಟ್ಟೆಗಳು ಒಂದು ಸೈಡ್ ಮಾಡಬೇಕು. ಯಾಕೆಂದರೆ ಬರಲ್ಲ ಅವನಿಗೆ, ಅದು ಬರುತ್ತೆ. ಇದೆಲ್ಲ ನಂದು ಒಂದು ಸೈಡ್ ಇಟ್ಬಿಡ್ತೀನಿ. ಇದೆಲ್ಲ ಅದ್ದದ್ದು. ಇದು
ಸೊ ನಾನು ಮನೆ ಚೇಂಜ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಮನೆ ಚೇಂಜ್ ಮಾಡಬೇಕಾದ್ರೆ ನಾನು ಪ್ರೆಗ್ನೆಂಟ್ ಇದ್ದೆ, ನಾನು 8 ಮಂತು. ಸೊ ಪ್ರೆಗ್ನೆಂಟ್ ಇರೋ ಮೂಮೆಂಟಲ್ಲಿ ನಾನು ಐಟಮ್ಗಳೆಲ್ಲ ಶಿಫ್ಟ್ ಮಾಡಿ ಊರಿಗೆ ಹೋಗಿ ತೊಗೊಂಡೆ ಬಟ್ಟೆಗಳು ಒಂದು ಸೆಟ್ ಬ್ಯಾಗಲ್ಲಿ ಮಾಡಿ, ಇದು ಕೂಡ ನಾನು ಬಟ್ಟೆಗಳೆಲ್ಲನೂ ಒಂದು ಕಡೆ ಜೋಡಿಸ್ಬಿಟ್ಟು ಹೋಗಿದೆ. ಬಂದ್ಮೇಲೆ ಟೈರ್ಡ್ ಆಗ್ತೀನಿ ಯಾಕಂದರೆ ಇನ್ನೊಂದು ಬೇಬಿ ಬಂದಿರುತ್ತೆ, ಕೆಲಸಗಳಾಗೋದಿಲ್ಲ ಅಂತ ಹೇಳಿ. ಬಟ್ ತುಂಬ ದಿನ ಆಯಿತು ಅಂದಮೇಲೆ ಅದೇ ಬಟ್ಟೆಗಳನ್ನ ಹಾಕೋಲಿಕ್ಕೆ ಆಗೋದಿಲ್ಲ, ವಾಷೇಬಲ್ ಮಾಡಬೇಕು, ಒಂದ್ಸರಿ ವಾಷೇಬಲ್ ಮಾಡ್ತೀನಿ. ಸೊ ಅಲ್ಲಿಂದ ಗಂಟ ನಾನು ಏನು ಬೇಕು ಬಟ್ಟೆಗಳನ್ನ ಇದರಲ್ಲಿ ಇಟ್ಬಿಡ್ತೀನಿ. ಇಂಪಾರ್ಟೆನ್ಸ್ ಇದ್ದು ಎಲ್ಲ ದೈವಿಕ್ ಅದು ಎಲ್ಲ ಅದು ಕೊಡ್ತೀನಿ. ಇದು ದೈವಿಕ್ ಅದು ಅವ್ನು ಅಳ್ತಿದ್ದ ನೋಡಿ. ಹಿಂಗೆ ಅವ್ನಿಗೇನೋ ಕಣ್ಣಿಗೆ ಕಾಣಲಿಲ್ಲ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಅವನು ಏನು ಮಗನೇ ಬರ್ತೀಯಾ? ಬಾ 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 ಬಾ. ಅವನು ಫೋಲ್ಡಿಂಗ್ ಮಾಡ್ತಾನಂತೆ ನೋಡಿ. ಅವನು ಕಾಣಿಸ್ತಿಲ್ವ ಅವನು? ಅದು ನಿಮಗೆ ಅದು ನೋಡಿಲ್ಲಿ, ಹಾಯ್ ಮಾಡು. ಹಿಂಗೆ ಕೆಲ್ಸಗಳೇ ಆಗೋದಿಲ್ಲ ನನಗಂತೂ. ಎಷ್ಟು ಕೆಲಸ ಇರುತ್ತೆ ಅಂದರೆ ದಿನ ಹಿಂಗೆ ಈ ಥರ ಹಿಂಸೆ ಕೊಡ್ತಾನೆ ನೀನು. ಯಾಕೋ ಓನಮ್ಮ ಓನಮ್ಮ ಹಾಯ್ ಮಾಡಮ್ಮ, ಹಾಯ್ ಮಾಡಲಿ, ಹಾಯ್ ಅಲ್ಲಡಲಿ, ಹಾಯ್ ಹಾಯ್. ಇಷ್ಟು ಬಟ್ಟೆಗಳಿದಾವಂದರೆ ಮಡಚೋದು ಬೀರೋದಲ್ಲಿರೋ ತೆಗಿಬೇಕು, ಕಬೋರ್ಡಲ್ಲಿರೋ ತೆಗಿಬೇಕು. ಆಮೇಲೆ ಇಲ್ಲಿ ಬಟ್ಟೆಗಳು ಬೇಕಾಗಿರೋದು ತಗೊಂಡು ಬೇಡದ್ರದೆಲ್ಲ ಒಂದು ಮೂಟೆ ಮಾಡಬೇಕು. ಸೊ ದಿನೇ ನನಗೆ ನಿಜ ಹೇಳ ಇವ್ನು ಎದ್ನಂದ್ರೆ ನನಗೇನು ಕೆಲಸ ಆಗಲ್ಲ. ಆ್ಯಕ್ಚುಲಿ ಮಲಗಿದ ಮೇಲೆ ನನಗೆ ಕೆಲಸ ಆಗೋದು. ಬಟ್ ಏನು ಮಾಡೋಕ್ಕಾಗುತ್ತೆ, ಯಾವಾಗ ಮಲ್ಕೊತಾನೆ ಯಾವಾಗ ಅಂತ ಹೇಳೋಕ್ಕೆ ಬರಲ್ಲ. ಅವ್ನು ನಿದ್ದೆ ಯಾವಾಗ ಬರುತ್ತೆ ಅವ್ನು ಮಲಗಿಸ್ಬೇಕು ಅಂದಾಗ ಅವ್ನದು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಮತ್ತೆ ಕೈಕಾಲು ಮುಖ ತೊಳಿಸಿ, ಅವನಿಗೆ ಬಟ್ಟೆ ಚೇಂಜ್ ಮಾಡಿ, ಅವನಿಗೆ ಊಟ ಮಾಡಿಸಿ, ಅವನಿಗೋಸ್ಕರ ಬಿಸಿ ರೈಸ್ ಮಾಡಿ ಅವಾಗ ಅವ್ನು ತಿಂತಾನೆ. ಅವ್ನು ತಿನ್ಸಿ ಆದ್ಮೇಲೆ ಅಷ್ಟೊತ್ತಿಗೆ ಮತ್ತೆ ಇವ್ನು ಎದ್ಬಿಡ್ತಾನೆ. ಸೊ ನನಗೆ ಯಾವುದೂ ಕೆಲಸ ಜಾಸ್ತಿ ಆಗೋದೂ ಇಲ್ಲ, ತುಂಬಾ ಕಷ್ಟ ಆಗಿಬಿಡುತ್ತೆ. ನೋಡೋಣ ಇನ್ಮೇಲೆ ಹೇಗೆ. ಅವ್ನಿಗೆ ಇವಾಗ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು. ಸೊ ಸ್ಕೂಲ್ಗೆ ಹೋಗಬೇಕು, ನೋಡಬೇಕು. ನನ್ನ ಹಸ್ಬೆಂಡ್ ಯಾವಾಗ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅವನಿಗೆ ಸ್ಕೂಲ್ಗೆ ಫಸ್ಟೇ ಪ್ರಿಪೇರ್ ಮಾಡ್ತಾರೆ ಇವಾಗ. ಅವರಿಗೆಲ್ಲ ಹೇಳೋದು ಮಾತಾಡೋದು ಯಾವ ಥರ ಏನು ಅಂತ. ಆ್ಯಕ್ಚುಲಿ ಜಾಸ್ತಿ ಇಂಗ್ಲೀಷೇ ಮಾತಾಡಿಸ್ಬೇಕು ಹುಡುಗರಿಗೆ, ಯಾಕೆಂದರೆ ಎಲ್ಲ ಅಡ್ಮಿಷನಲ್ಲಿ ಜಾಸ್ತಿ ಕೇಳೋದೇ ಇಂಗ್ಲೀಷ್ ನಾಲೆಜು. ಕನ್ನಡದಲ್ಲಿ ಜಾಸ್ತಿ ರೆಸ್ಪಾನ್ಸೇ ಮಾಡಲ್ಲ, ರೆಸ್ಪೆಕ್ಟೇ ಕೊಡೋಲ್ಲ ಕನ್ನಡಕ್ಕೆ. ಸೊ ನಮಗೂ ಬೇಜಾರಾಗ್ಬಿಡುತ್ತೆ. ಮುಂದೆ ಅವ್ರ ಫ್ಯೂಚರ್ಗೂ ನೋಡಬೇಕಲ್ವ ನಾವು. ಸೊ ನಮ್ಮದೇ ಅಂತ ನಾವು ಲೋಕದಲ್ಲಿದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅವನದು ಸ್ಕೂಲ್ ಅಡ್ಮಿಷನ್ ಬೇರೆ ಮಾಡಿಸ್ಬೇಕು. ನೋಡೋಣ, ಅವನದು ಸ್ಕೂಲಿನ ಅಡ್ಮಿಷನ್ ಆದಮೇಲೆ ಅವನಿಗೆ ಟೈಮ್ ಕೊಟ್ಟು ಅವನಿಗೆ ಸ್ಕೂಲ್ ಕಳಿಸಿ ಆದಮೇಲೆ ಇವನು ಒಬ್ಬನೇ ಇರ್ತಾನಲ್ಲ, ಅವಾಗ ಇವನು ಮಲಗಿದ್ಮೇಲೆ ಅವಾಗ ಏನೇನು ಮಾಡಬೇಕು ಕೆಲಸಗಳಂತ ನಾನು ಟೈಮಿಂಗ್ ಇಟ್ಕೊಂಡ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ಅವಾಗ ಡೈಲಿ ಮಾಡಿದಾಗ ನನಗೆ ಖುಷಿ ಕೊಡುತ್ತೆ. ಇವಾಗ ಏನು ಅನಿಸುತ್ತೆ ಅಂದರೆ ನನಗೆ ಡೈಲಿ ಮಾಡಬೇಕಂದ್ರೆ ತುಂಬಾ ಆಸೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಇವನು ಇರ್ತಾನೆ, ಅವನು ಇರ್ತಾನೆ. ಅದರಲ್ಲಿ ನನ್ನ ಹಸ್ಬೆಂಡ್ ನೈಟ್ ಶಿಫ್ಟ್ ಬೇರೆ ಹೋಗಬೇಕು. ಅವ್ರಿಗೆ ನೈಟ್ ಶಿಫ್ಟ್ ಹೋಗಬೇಕಾದ್ರೆ ಅವ್ರಿಗೆ ಟೈಮ್ ಕರೆಕ್ಟಾಗಿ ನಾನು ಊಟ ಅಡುಗೆ ಎಲ್ಲ ಮಾಡಿರಬೇಕು. ಸೊ ಎಲ್ಲನೂ ಒಂದೇ ಟೈಮಲ್ಲಿ ಆಗೋದಿಲ್ಲ ಅಲ್ವಾ. ಸೊ ನಾನು ಬ್ಲಾಗ್ ಮಾಡಬೇಕಂದಾಗ ಕಿಚನ್ ರೂಮಲ್ಲಿ ಜಾಸ್ತಿ ಫೋನ್ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಲೋಕದಲ್ಲೇ ನಾನು ಅರ್ಜೆಂಟಾಗಿ ಮಾಡ್ತಾಯಿರ್ತೀನಿ ಅಡುಗೆ ಅದೆಲ್ಲ. ಇವನು ಬೇರೆ ನೋಡಿ, ಇವನು ಅಂತ ಇಂಥದ್ದವನಲ್ಲ ಇವನು ಮಗನೇ ಅಮ್ಮಕ. ಸೊ ಚಲೋ ಕಂಟಿನ್ಯೂ ಮಾಡ್ತೀನಿ. ನಾನು ಬಟ್ಟೆ ಎಲ್ಲ ಫೋಲ್ಡಿಂಗ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಯಾಕೆಂದರೆ ಹೆಂಗೆ ಬೇಕಾದಂಗೆ ಎದ್ದು ಬಿದ್ದು ಎಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವ್ನು ಕರ್ಕೊಂಡು ಇವ್ನು ಕಿರಿಚ್ತಾನೆ, ಇವ್ನು ಆಡ್ತಾನೆ. ಆಮೇಲೆ ನೀವೆಲ್ಲ ಬ್ಲಾಗಲ್ಲಿ ಅವನು ನಡೆಸ್ಕೊಂಡು ಕೆಲಸ ಮಾಡ್ತೀರಾ ಅಂತ ಅಂತೀರಾ. ಅದೆಲ್ಲ ಕೇಳಿಸ್ಕೊಂಡು ನನಗೆ ಚೆನ್ನಾಗಿ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇವ್ನು ಸ್ವಲ್ಪ ಆಟ ಆಡಿಸಿ ಇವನಿಗೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ಇವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಮತ್ತೆ ಸಿಗೋಣ. ಚಲೋ ಅಮ್ಮ ಮಡಚಿಟ್ಟೆ. ಇಷ್ಟು ಬೇಡಾಗಿರೋದೆಲ್ಲ ಬಟ್ಟೆಗೆಲ್ಲ ಹಾಕಿದ್ದೀನಿ. ಇಲ್ಲಿ ನೋಡಿ, ಇವ ನೋಡಿ ಆ್ಯಂಡ್ ಅವ ನೋಡಿ. ಅಲ್ಲಿ ದೈವಿಕ್ ಬಾ, ದೈವಿಕ್ ಟಿ ವಿ ಆನ್ ಮಾಡಿಬಿಟ್ಟಿದ್ದೀವಿ ನೋಡಿ. ಅಮ್ಮ ಏನು ನಿಂದು? ಅವ್ನು ಟಿ ವಿ ನೋಡಿದ್ರೆ ಟಿ ವಿ ನೋಡ್ತಾರೆ. ಅವ್ನು ಟಿ ವಿಯಿಂದ ಸಿಕ್ಕಾಪಟ್ಟೆ ಇಷ್ಟ ಆದರೆ ನೋಡಿಲಿ ನನ್ನ ಕೆಲಸಗಳೇ ಮಾಡಿಕೊಡ್ತಾರೆ. ದೈವಿಕ್ ಬಾ, ದೈವಿಕ್ ಅಲ್ಲ ಮಗನೇ, ಅದು ನಿಂದು ಬಟ್ಟೆ ನೋಡಿ. ಅವನು ಏನು ಮಾಡ್ತಿದ್ದಾನಂತ.
ನೋಡಿ ಹೆಂಗ್ ಮಾಡಿ ದೈವಿಕ್ ಎಲ್ಲ ಮಿಸ್ಸಿ ಮಾಡ್ಬಿಡ ದೈವಿಕ್ ನೀನು. ನೋಡಿ ಅಮ್ಮೋ ಗುಂಡು ಬಾಬು ಕೆಲಸ ಮಾಡ್ತಿದ್ದಾರೆ ನೋಡಿ ನಮ್ಮ ಬಾಬು ಹೇಗೆ ಕೆಲಸ ಮಾಡ್ತಾನೆ. ದೈವಿಕ್ ನಿಂದಲ್ಲ ಕಣೋ ನೋಡು ಪಾಪ ಆಡ್ತಿದ್ದಾನೆ. ಬಾ ಆಟ ಆಡಿಸ್ಬಾ ಪಾಪ ಅಲ್ಲಿ ಮೇಲೆ ಹಾಕ್ತಿರಿ ಪಾಪಾಗ ಆಟ ಅದು ಆಟ ಆಡ್ಸಲ್ವ ನೀನು. ನೀನು ಬ್ಯಾಡ್ ಬಾಯ್ ನೀನು, ಅದು ನೀನು ಗುಡ್ ಬಾಯ್ ಅದು ನೀನು. ಹಾಂ ಸೊ ಎಲ್ಲ ಬಟ್ಟೆ ಅಲ್ಲಿಟ್ಟು ಅಲ್ಲಿದ್ದು ಬ್ಯಾಗ್ದು ತೆಗೆದು ಇಲ್ಲಿದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಿ. ಬಾಯ್. ಏ ಅದು ಬಟ್ಟೆ ಅಲ್ಲ ಪಾಪದದು, ಬೆಡ್ ಅದು. ನೋಡಿ ಇಲ್ಲಿ ಹೆಂಗ್ ಮಾಡ್ತಾನೆ ಪಾಪು ತಗೊಂಡು. ನೋಡಿ ಇವ್ ನೋಡಿ ದೈವಿಕ್ ಪಾಪದ ಎದ್ದೇಳು. ಅವನಿಗೆ ಲಾಸ್ಟ್ ಇಯರ್ ಕ್ರಿಸ್ಮಸ್ ಡೇಗೆ ತಗೊಂಡಿದ್ದೆ. ಅದು ಕ್ರಿಸ್ಮಸ್ ಡೇಗೆ ತಗೊಂಡಿದ್ದಕ್ಕೆ ಇವಾಗ ಅವ್ನು ಮೆಚೂರ್ ಬಂದಿದೆಯಲ್ಲ ಸ್ವಲ್ಪ, ಈಗ ನಂದು ಹೊಸ ಬಟ್ಟೆ ಅಂತ ಹೇಳಿ ಹಾಕೊಂತಿದ್ದ ನೋಡಿ. ಅದು ದೈವಿಕ್ ಅದು ಪಾಪದದು ಡ್ರೆಸ್ ನೀನು ಹಾಕೊಂತಿರೋದು, ನಿಂದಲ್ಲದು. ಯಾರ ಹೇಳಿದ್ರು ನಿಂದು ಅಂತ? ನೀನು ಉಲ್ಟಾ ಪುಲ್ಟಾ ಹಾಕೊಂತಿದ್ದೆ ನೋಡಲ್ಲ, ಉಲ್ಟಾ ಫುಲ್ಟಾ ಉಲ್ಟಾ ಫುಲ್ಟಾ. ಓಹೋ ಓಹೋ ಕೆ ಹೋ ಕರೆಕ್ಟಾಗಿ ಹಾಕೋ. ಆ ಕಡೆದಲ್ಲ, ಅದು ಫಸ್ಟ್ ಹಾಕೋಬೇಕು. ಅದು ಹಾ ಅದು ಫಸ್ಟ್ ಹಾಕೋಬೇಕು. ನಂದು ಯಾಕೆ ಹಾಕೊಂಡೆ ಅಂತ ಕೇಳ್ತಿದ್ದಾನೆ ಅವನಿಗೆ. ಕ್ಲೀನಾಗಿ ಹಾಕೋ. ಇದು ಫಸ್ಟ್ ತೆಗಿ, ಫಸ್ಟ್ ಎಲ್ಲ ಇದು ಫಸ್ಟ್ ಇಂದ ತೆಗಿಯೋದಲ್ಲ, ಇದು ಹಾಕೋ. ಹಾಕೋ ಬೇಗ. ಅಲ್ಲ ಅದು ಇದಕ್ಕೆ ಹಾಕೋ. ಹಾ ಹಾ ತಗೋ. ನೋಡ ಇವನು ಚೀರ್ತಾವನೆ, ನಂದು ಕೊಡು ಬಟ್ಟೆ ಅಂತ. ನೋಡಿ ಹಾಕೊಂಡ ದೈವಿಕ್. ಸರಿ ಎಂತ ಸರಿ ಈಗ ಇದೊಂದು ಕ್ರಿಸ್ಮಸ್ ಡೇ ಡ್ರೆಸ್. ವಾವ್ ಸೂಪರ್. ನಂದು ಗಾಡಿ ನೋಡಿ, ನಂದು ಗಾಡಿ ಅಲ್ಲ ದೈವಿಕ್? ಯಾರ್ದು ಗಾಡಿ? ಇಡಿಯಟ್ ನಂದದು. ಜಿರ್ಲೆ ನೋಡಿ, ಜಿರ್ಲೆಗೆ ಹೆಂಗ್ ಮಾಡ್ತಾನೆ. ಬಾಯಿಲೆ ಜಿರ್ಲೆ ಅನ್ನೋದು, ಬಾಯಿಲಿ ಕಡೆ ಬೇರೆ ಬೋವಾದು. ದೈವಿಕ್ ಬಾ. ಇದು ನೋಡಿ, ಇದು ನೋಡಿ, ಇದು ಇದು ನೋಡಿದ್ದು ಅದು. ಸುಮ್ಮನೆ ಒಂದು ರೌಂಡಿಂಗ್ ಆ ಕಡೆ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿ. ಎಷ್ಟು 3:30 ಆಯಿತು. 3:30 ಕರೆಕ್ಟಾಗಿ ಆಫೀಸ್ಗೆ ಹೋಗ್ತಾರೆ. ಬಿಸಿಲು ಹೆಂಗೈತಿ ಅಮ್ಮ. ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬರ್ತಾರೆ ನೋಡಿ. ಈಗ ಮತ್ತೆ ಬಂದು ಡ್ರಾಪ್ ಕೊಟ್ಬಿಡ್ತಾರೆ. ಅಮ್ಮಕ್ಕ ಅಮ್ಮಕ್ಕ ಡ್ಯಾಡಿಗೆ ತಟ ಮಾಡಕ್ಕೆ ಬಂದಿಯಾ? ಓಕೆ ಡ್ಯಾಡಿಗೆ ತಟ ಮಾಡಕ್ಕೆ ಬಂದಿಯಾ? ಹೆಂಗೆ ಸ್ಪೀಡ್ ಹೊಡಿತಾರೆ ನೋಡಿ ಗಾಡಿನ. ನೋಡಿ ಹೆಂಗೆ ಸ್ಪೀಡ್ ಹೊಡಿತಾರೆ ಗಾಡಿ. ಬಾ ಆಯಿತು. ಓಹೋ ಹೋ ಹೋ ಹೋ. ನನ್ನ ಗಾಡಿ ಹೆಸರು ನೋಡಿಲ್ಲ, ನನ್ನ ಗಾಡಿ ಹೆಸರು. ಏ ಹಾಲು ಬೇಡ, ಆಯ್ತೆ ಬಾ. ನೋಡಿ ಬಿಡ್ತಾ ಇಲ್ಲ. ಏ ಬಾ ಮಗನೇ, ಹಾಲು ಐತೆ. ಎಲ್ಲಿ ಹೊಡಿತಾರೆ ನೋಡಿ. ಬಾ ಬೇಗ ಬಾ, ಬೇಗ ಆಫೀಸ್ ಟೈಮ್ ಆಗುತ್ತೆ. ಹಾಲು ತುಂಬ್ರಿ ನಡಿ ಅಂತ.
ಇಲ್ಲಿ ಕೇಕ್ ಐತೆ ನೋಡಿ, ಕೇಕ್ ಕೊಡು ಅವನಿಗೆ. ತಗೊಂಬಣ್ಣ ಕೇಕು. ಬಾಬಾ ಏನು ಬೇಗ ಬೇಗ ಒಳಗಡೆ ಬಾ. ಹೆಂಗೆ ಆಡೋದು ಸೈಕಲ್? ಹೇಗೆ ಆಡೋದು? ಸೈಕಲ್ ಅರ್ಧ ಮೂರಾ ಬಟ್ಟೆನೇ ಆಗೋಗೈತಲ್ಲ ಅಮ್ಮ. ಸೈಕಲ್ ರಿಪೇರಿ ಮಾಡಬೇಕದು ಅಲ್ವಾ? ಮಳೆ ನೋಡಿ, ಫುಲ್ಲು ಮಳೆ, ಮೋಡ ಫುಲ್ ಆಗೋಗೈತೆ. ಈಗ ಮಳೆ ಬರ್ತಿದ್ಯಾ? ಹಾಂ ನೋಡು, ಬರ್ತಿದ್ಯಾ? ಇಲ್ಲ ಅಲ್ವಾ? ಪಾಪಂದ ಬಟ್ಟೆ ಐತಲ್ಲ ಅದಕ್ಕೆ ನೋಡಲ್ಲಿ ಕಾಣ್ತೈತೆ. ಪಾಪದ ಬಟ್ಟೆ ಐತಲ್ಲ ಅದಕ್ಕೆ. ಹಾಂ ನಿಜ ಹೇಳು ಮಗನೇ, ನನಗೆ ಕಾಣಿಸ್ತಾನೆ ಇಲ್ಲ. ಈ ಕಡೆ ಬಾ, ಈ ಕಡೆ ಬಾ. ಅದು ಬಾಬ್ ಬೀಳುತ್ತೆ, ಬಾಬ್ ಬೀಳಬಾರ್ದು, ಅದು ಆಗುತ್ತೆ. ಸೊ ಚಲೋ ಅನ್ಕೊಂಡ. ಸೊ 5 o'clock ಆಯಿತು. ಅವ್ರ ಆಫೀಸ್ಗೆ ಹೋಗಿ ಸ್ವಲ್ಪ ಇವ್ರ ಜೊತೆ ಆಟ ಆಡಿ ಮಲಗಿಸಿದ್ದೀನಿ. ಮಲ್ಕೊಂಡಿದ್ದಾನೆ ಇವನು. ಸೊ ನೆಕ್ಸ್ಟ್ ನಮ್ಮದು ಕೆಲಸಗಳು ಮಾಡಬೇಕು. ಚಲೋ ಚೂ ಕತ್ಲೈತೆ ನೋಡಲ್ಲಿ. ಸರಿ ನೋಡೋಣ, ಮಳೆ ಬರಾಕ್ತದೆ ನೋಡು. ಹೌದಾ? ತಡಿ ನೋಡ್ತೀನಿ. ಓ ಮಳೆ ಫುಲ್ಲು ಮೋಡ ಆಗೈತೆ ನೋಡಿ, ಫುಲ್ಲು ಮಳೆ ಮೋಡ ಆಗೈತೆ. ಎಷ್ಟಾಯ್ತು ಮಗನ ಟೈಮು? 5 o'clock ಆಗ್ಲಿಕ್ಕೆ ಬಂತು. ನಂದು ಬ್ಯಾಟ್ರಿ ಲೋ ಬೇರೆ ಆಗ್ತೈತೆ. ಇಲ್ಲಿ ನೋಡಿ, ಇದಾನೆಲ್ಲ ಇವನು ಪಪ್ಪಾಗೆ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ತಲೆ ಹರಟೆ ಮಾಡ್ತಾನೆ ನೋಡಿ. ಕೇಕ್ ತಿಂದು ಮುಖ ನೋಡಲ್ಲ ಹೆಂಗೆ ಮಾಡ್ಕೊಂಡಿದ್ದಾನೆ. ಬಾ ಅಚ್ಚಿ ತಿನ್ ಬಾ. ಸೊ ನಾನು ಬೆಳಗ್ಗೆ ಹೇಳಿದ್ನೆಲ್ಲ ಚಪಾತಿ ಮಾಡಿದ್ದೆ. ಸೊ ಎಲ್ಲ ಇಲ್ಲೇ ಇದೆ ನೋಡಿ. ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ನಾನು ನೋಡಲೇ ಇಲ್ಲ, ಪಾಪ ಮಲಗಿಸ್ತಾ ಇದ್ದೆ. ಓ ಗಾಡ್, ಚಪಾತಿ ಇದೆ. ಮೋಸ್ಟ್ಲಿ ಅವರು ರೈಸ್ ಊಟ ಮಾಡ್ಕೊಂಡು ಹೋಗಿರ್ಬೇಕು ಅನಿಸುತ್ತೆ. ಎಸ್, ರೈಸ್ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಶುಂಠಿ ಟೀ ಮಾಡಿದ್ದೆ ಬೆಳಗ್ಗೆ, ಶುಂಠಿ ಟೀ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳು. ಓಕೆ ಮಾಡಿ ಅಂತೇಳು. ಮಾಡಲ್ಲಂತೆ ಅವನು. ಸೊ ಗೆಟ್ ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್.